ಸರ್ ಸುಮಾರು 18 ವರ್ಷದಿಂದ ನನ್ನ ಚರ್ಚಲ್ಲಿ ನನಗೆ ಗೊತ್ತಿಲ್ಲ ಸರ್, ಇವ್ರು ಹಿಂಗೆಲ್ಲ ಹಿಂಸೆ ಪಡಿಸ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಸರ್. ನಾನು ಏನೋ ಕೂತಿದ್ದೆದ್ದು ಬರೋದಲ್ವ ಅಂತೇಳಿ ಸುಮ್ಮನೆ ಹೋಗಿ ಅದ್ರ ಜೊತೆ ಸೇರ್ಬಿಟ್ಟು ಆ ಥರ ಕೂತೆದ್ದು ಬರ್ತಿದ್ದೆ. ಅವರೆಲ್ಲ ಚೆನ್ನಾಗಿ ತಲೆ ಮೇಲೆಲ್ಲ ಕೈ ಇಟ್ಟು ದೀಕ್ಷೆ ಅನ್ನೋದೆಲ್ಲ ತೊಗೊಂಡು ಎಲ್ಲ ಅವ್ರದ್ದು ಇದಕ್ಕೆ ಸೇರಿಸ್ಕೊಂಡ್ರು ಸರ್. ಯಾವ ಚರ್ಚ್? CSI ಚರ್ಚಲ್ಲಿ ಅದು ಒಟ್ರಲ್ಲಿ ಸೇರಿಸ್ಕೊಂಡ್ರು. ಸೇರಿಸ್ಕೊಂಡಾಗ 18 ವರ್ಷದಿಂದ ಹೋಗ್ತಾ ಬರ್ತಾ ಇದ್ದೆ. ಆಮೇಲೆ ಮಧ್ಯದಲ್ಲಿ ಈಗ ಸ್ವಲ್ಪ ದಿವಸದಲ್ಲಿ ಮುಂದೆ ಈಗ 10 ವರ್ಷದಲ್ಲಿ ಒಂದು ಕ್ಯಾನ್ಸರ್ ರೋಗ ಅಂತ ಬಂದಿತ್ತು. ಕ್ಯಾನ್ಸರ್ ರೋಗ ಬರುವಾಗ ಒಂದು 10 ವರ್ಷ ಮನೇಲಿ ಕುತ್ಕೊಂಡು ಅಳ್ದೆ. ಅವಾಗ ಮತ್ತೆ ನಾನು ಚರ್ಚಿಗೆ ಸರಿಗೆ ಹೋಗಲ್ವಲ್ಲ, ಅದಕ್ಕೆ ಬಂದಿದೆ ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲ ಕೆಲಸ ಕಾರ್ಯನೆಲ್ಲ ಬಿಟ್ಟು ಬರೀ ಚರ್ಚಿಗೆ ಹೋಗಿ ಮನೆಗೆ ಬರುತ್ತೆ ಇಷ್ಟು ಕೆಲಸ ಮಾಡಿದೆ. ಈಗ 3ನೇ ವರ್ಷದಲ್ಲಿ ಇದು ರೋಗನ ಗುಣ ಮಾಡಿ ನೀನು ನನ್ನ ಸೇವೆ ಮಾಡೋವ ಅಂತ ಹೇಳಿದ್ರು. ಅಥವಾ ಯಾವ ಫಾದರ್ ಹೇಳಿಲ್ಲ, ಅದು ಕೂತಿರೋ ಜನಗಳು ಹೇಳಿಲ್ಲ. 3 ವರ್ಷದಿಂದ ಇಲ್ಲಿಗೆ ಇವಳಿಗೆ ಸೇವೆ ಕೊಡ್ಬೇಕಲ್ಲ ಅಂತೇಳಿ ನೀನು 100 ಮನೆಯವ್ರು ಕರ್ಕೋವ. ಈಗ ನೀನು ದೇವ್ರ ಪ್ರೀತಿ ಮಾಡಿದ್ರೆ ಹೆಂಗೆ, ನಿನ್ ಕಡೆಯಿಂದ 4-6 ಜನ ಬೇಕಲ್ವಾ ಅಂತ ಹೇಳಿ ಜೊತೆ ಮತ್ತೆ ಕರ್ಕೊಂಬನ್ನಿ. ಹೌದು ಹೇಳಿದ್ರು. ಊರಿಗೆ ಹೋಗಿ ನನ್ನ ಅಕ್ಕನ್ಗೆ ಅಣ್ಣಂದಿರಿಗೆ ಎಲ್ಲ ಹೋಗಿ ತಂಗಿ ಮಕ್ಳಿಗೆಲ್ಲ ಹೇಳಿದ್ರು ಬರ್ತೀರಾ ಸೇರ್ಕೊಳ್ಳೋಣ ಅಂತ ಹೇಳಿ. ನಾವು ಬರಲ್ಲ ಅಂತ ಹೇಳಿದ್ರು. ಆಮೇಲೆ ನಮ್ಮ ತಂಗಿ ಮಕ್ಕಳು ಚಿಕ್ಕಮಂಗ್ಳೂರಲ್ಲಿ ಇದ್ದಾರೆ. ಅವ್ರನ್ನ ಫಾದರ್ ಆಗ್ತಾರ ಕೇಳಿ ಗುರುಗಳಾಗ್ತಾರ ಅಂತ ಕೇಳಿದ್ರು. ಅವರೆಲ್ಲ ಹುಡುಗರು ಬೈದ್ ಕಳಿಸಿದ್ರು. ಜನಗಳನ್ನ ಕರ್ಕೊಂಬನ್ನಿ ಅಂತ ಹೇಳ್ತಿದ್ದಾರೆ. ಜನಗಳನ್ನ ಕರ್ಕೊ ಬನ್ನಿ ಅಂತ ಹೇಳ್ತಾರೆ. ಹೌದು, ಒತ್ತಡ ಯಾರನ್ನು ಕರ್ಕೊಂಡ್ಬಂದ್ ಸೇರ್ಸಿಲ್ಲ. ಅದು ನನ್ನ ಇಷ್ಟ ಇತ್ತು, ನಾನು ಹೋಗದೆ ನಾನು ಬಂದೆ ಅಷ್ಟೇ. ಅದಕ್ಕೆ ಸರ್ ಅವ್ರು ಯಾಕೆ ಈ ತರ ಮಾಡ್ತಾರೆ, ಜನನೆಲ್ಲ ಸೇರ್ಸ್ಕೊಂಡು ಅಳುದ್ರಾ? ಇಷ್ಟ ಇದ್ರೆ ಬರ್ತಾರ ಅಲ್ಲಿಗೆ, ಬಲವಂತ ಯಾವ್ದು ಮಾಡ್ಬಾರ್ದಲ್ಲ. ಹೌದು ಸರ್, ಅವ್ರ ಇಷ್ಟ ಇದ್ರೆ ಮಾತ್ರ ಬರ್ತಾರೆ. ನಾವು ಬಲವಂತದ ಯಾರನ್ನು ಕರಿಬಾರ್ದು. ಅವ್ರದ್ದು ನಿಯಮ ಇಲ್ಲ. ಈಗ ನಿಮ್ಗೇನ್ ತೊಂದ್ರೆ ಕೊಡ್ತಿದಾರ ಬೇರೆ ಏನಾರ? ಅದನ್ನೇ ಅವರು ತೊಂದ್ರೆ ಕೊಡ್ತಿರೋದು. ಜನ ಸೇರ್ಸಿ ಅಂತ ಜನ ಸೇರ್ಸಿ ಹಿಂಗೆಲ್ಲ ಮಾಡ್ತಾ ಇದಾರೆ. ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂತ ನಾವು ಕೇಳ್ಬೇಕು ಸರ್. ಬರೀ ನಮ್ಮಷ್ಟು ನಾವೇ ಹೊರಗಾಗ್ಬಿಟ್ರೆ ಪರವ್ರು ಮತ್ತೆ ಬಂದು ಸೇರ್ಕೊಂಡು ಹಾಳಾಗ್ಬಿಡ್ತಾರೆ. ಎಷ್ಟೋ ಜನ ಸತ್ತೋಗಿದ್ದಾರೆ. ಹೋದ ವರ್ಷ ನನ್ನ ಚಿಕ್ಕಮ್ಮ ಸತ್ತೋದ್ರು. ಇಲ್ಲ ಅರವಿಂದ್ರ ಇಸ್ಕಿನ್ ಚರ್ಚಿಗೆ ಹೋಗ್ತಿದ್ರು. ಅವ್ರು ಹಿಂಗೇನು 6 ತಿಂಗಳು ಬಿಟ್ಟು ಒಬ್ರು ಸತ್ತೋದ್ರು, 6 ತಿಂಗಳು ಬಿಟ್ಟು ಒಬ್ರು ಸತ್ತೋದ್ರು ಸರ್. ಮತ್ತೆ ಈಗ 3 ವರ್ಷದಲ್ಲಿ ನಾನು ಔಷಧಿ ತಂದಿದ್ದೆ ವಿಷ ಕುಡಿಯಕ್ಕೆ. ಸೊ ಈ ರಗಳೆ ಎಲ್ಲ ಬೇಡ ಅಂತ ಹೇಳಿ. ಅಂದ್ರೆ ನೀವ್ ಹೇಳ್ತಾ ಇರೋದು ಏನು ಅಂದ್ರೆ ಅವರೇ ನಿಮ್ಗೆ ಏನೋ ಒಂದು ಬರೋಂಗ್ ಮಾಡ್ಬಿಟ್ಟು ಮತ್ತೆ ನಾವೇ ನಿವಾರಣೆ ಮಾಡ್ತೀವಿ ಅನ್ನೋ ಕನ್ವರ್ಟ್ ಮಾಡ್ತೀವಿ. ಹೌದು ಸರ್. ಇವತ್ತು ಮತಾಂತರ ಕಾನೂನು ಜಾರಿಯಲ್ಲಿದ್ರೂ ಅಕ್ರಮ ಮತಾಂತರ ಯಾವ ಮಟ್ಟಿಗೆ ನಡೀತಾ ಇದೆ ಅನ್ನೋದನ್ನ ಇವತ್ತು ಹಿಂದೂ ಸಮಾಜ ಅರ್ಥ ಮಾಡ್ಕೊಳ್ಬೇಕು. ಮತ್ತು ಇವತ್ತಿನ ಕ್ರಿಶ್ಚಿಯನ್ರ ಹಾವಳಿ ಯಾವ ರೀತಿ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಅವರು ಸತ್ತಾಗ ಕೂಡ ಅವರಿಗೆ ಹಣವನ್ನ ತಿಂಗಳು ಕಂತಿನ ರೂಪಾಯಿ ಮೂಲಕ ರಸೀದಿ ಪಡೆದು ಕಟ್ಟಿ ಅವರ ಸಾವಿಗೆ ಅವರೇ ಹಣವನ್ನು ಪಾವತಿ ಮಾಡಬೇಕು. ಆ ರೀತಿಯ ಅನಿಷ್ಟ ಪದ್ಧತಿ ಈ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಇದೆ. ಇದನ್ನ ದಾಖಲೆಯನ್ನು ಕೂಡ ಆ ತಾಯಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಯಾವ ಮಟ್ಟಿಗೆ ಇವತ್ತು ನಡೀತಾ ಇದೆ ಕ್ರಿಶ್ಚಿಯನ್ ಮಾಫಿಯಾ ಅನ್ನೋದನ್ನ ಈ ಸಮಾಜ ಅರ್ಥ ಮಾಡ್ಕೊಳ್ಬೇಕು ಮತ್ತು ಪೊಲೀಸ್ ಇಲಾಖೆ ಅರ್ಥ ಮಾಡ್ಕೊಳ್ಬೇಕು. ನಗರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರು ಅವ್ನು ಯಾರು ಪಾದ್ರಿ ಅನ್ನೋನ್ ವಿರುದ್ಧ ಕರೆದು ಒಂದು ಸ್ಟೇಷನ್ ಅಲ್ಲಿ ವಿಚಾರಣೆ ಮಾಡುವಷ್ಟು ಸೌಜನ್ಯ ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಆಗಿಲ್ಲ ಅನ್ನೋದು ಯಾವ ಮಟ್ಟಿಗೆ ಇದೆ ಅನ್ನೋದನ್ನ ಹೇಳ್ಕೋಬೇಕು ಸರ್. ನಮ್ಮ ಕ್ರಿಶ್ಚಿಯನ್ ಧರ್ಮದಲ್ಲಿ ಅದು ಕ್ಯಾಥಲಿಕ್ ಆಗಲಿ CSI ಆಗಲಿ ಯಾವುದೇ ರೀತಿಯ ಮತಾಂತರ ಅನ್ನೋದು ನಮ್ಮ ಇತಿಹಾಸದಲ್ಲೇ ಇಲ್ಲ. ನಮ್ಮಲ್ಲಿ ಮತಾಂತರ ಮಾಡ್ಕೋಬೇಕಾದ್ರೂ ನಾನಾ ರೀತಿಯ ರೂಲ್ಸ್ ರೆಗ್ಯುಲೇಷನ್ ಇದ್ದಾವೆ. ಬಟ್ ನಮ್ಮ ಚರ್ಚಲ್ಲಿ ಪೂಜೆ ನಡಿಬೇಕಾದ್ರೆ ಕ್ರೈಸ್ತರು ಸುಮಾರು ಜನ ಬರ್ತಾರೆ ಹೋಗ್ತಾರೆ. ಅಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಯಾರು ಕ್ರೈಸ್ತರು ಹೊರತುಪಡಿಸಿ ಯಾರು ಪ್ರಸಾದ ಸ್ವೀಕಾರ ಮಾಡಬಾರ್ದು ಅಂತ. ಅಂಥರಲ್ಲಿ ಕದ್ದಿ ತೊಗೊಂಡೋದ್ರೆ ನಾವೇನು ಮಾಡೋಕ್ಕಾಗಲ್ಲ. ಕ್ರಿಶ್ಚಿಯನ್ ಚರ್ಚಲ್ಲಿ ಯಾವಾಗಲೂ ಗರ್ಭಗುಡಿವರೆಗೂ ಹೋಗೋಕೆ ಅವಕಾಶ ಇರುತ್ತೆ. ನಮ್ಮ ಧರ್ಮದಲ್ಲಿ ಯಾವುದೇ ರೀತಿ ಅಸಮಾನತೆ ಇಲ್ಲ. ಒಂದು. ಎರಡನೇದೇನೆಂದರೆ ಸತ್ತಾಗ ನಾವು ಯಾರ ಹತ್ರ ದುಡ್ಡಲ್ಲ. ಸತ್ತಾಗ ಇಡೀ ಸಮುದಾಯದಲ್ಲೇ ಚರ್ಚಲ್ಲೇ ದುಡ್ಡು ಇರುತ್ತೆ. ಆ ಚರ್ಚಲ್ಲಿ ಯಾರು ಬಡವರು ಇರ್ತಾರೆ ಅವ್ರಿಗೆ ಸಂಸಾರಕ್ಕೆ ಪೆಟ್ಟಿಗೆಲ್ಲ ನಾವೇನೇ ಚರ್ಚಿನಲ್ಲೇ 5,000 6,000 ಕೊಟ್ಟು ಸಂಸ್ಕಾರ ಮಾಡೋಂಥ ಪದ್ಧತಿ ನಮ್ಮಲ್ಲಿ ಹಿಂದಿನಿಂದಲೂ ಇದೆ, ಇವಾಗಲಿದೆ. ಇನ್ನೊಂದು ಏನಂತ ಹೇಳಿದ್ರೆ ನಮ್ಮ ಪ್ರತಿ ಒಂದು ಚರ್ಚಲ್ಲಿ ಸ್ಮಶಾನ ಇರುತ್ತೆ, ಚರ್ಚ್ ಇರುತ್ತೆ, ಅವೆಲ್ಲ ನೋಂದಣಿ ಇರ್ತವೆ, ರಿಜಿಸ್ಟರ್ ಇರ್ತವೆ. ಮತ್ತು ನಮ್ಮಲ್ಲಿ ಏನಂದರೆ ಹುಟ್ಟಿದ ಮಗುವಿನಿಂದ ನಾಮಕರಣ ಮಾಡಬೇಕಾದ್ರೂ ರಿಜಿಸ್ಟ್ರೇಷನ್ ಮೇಂಟೈನ್ ಮಾಡ್ತೀವಿ. 7 ವಿಧಿವಿಧಾನಗಳಿರ್ತವೆ. ಪ್ರಾಯಕ್ಕೆ ಬಂದಾಗಲೂ ದೃಢೀಕರಣ ಅಂತ ಕೊಡ್ತೀವಿ. ಅದಾದ್ಮೇಲೆ ಮದುವೆ ಕೊಡ್ಬೇಕಾದ್ರು ಒಂದು ಮದುವೆ ಅನೌನ್ಸ್ ಮಾಡಬೇಕಾದ್ರೂ ಹುಡುಗನ ಕಡೆ ಹೆಂಗಿದ್ದಾರೆ ಹುಡುಗ ಕಡೆ ಹೆಂಗಿದ್ದಾರೆ ಅಂತ ಅನೌನ್ಸ್ ಮಾಡ್ತೀವಿ. ಇವನ ಬಗ್ಗೆ ಏನಾರ ಆಪಾದನೆಗಳಿದ್ದಾವ, ಈ ಬಗ್ಗೆ ಯಾವನ ಆಪಾದನೆಗಳಿದ್ದಾವ, ಇವೆಲ್ಲ ಹೊರತುಪಡಿಸಿ 1 ತಿಂಗಳ ಕಾಲ ಟೈಮ್ ಕೊಟ್ಟು ಆದ್ಮೇಲೆ ಮದುವೆ ಮಾಡಿಸೋಂಥ ಪದ್ಧತಿ ನಮ್ಮಲ್ಲಿರೋದು. ಸತ್ತಾಗ್ಲೂ ಅಷ್ಟೇ. ಸತ್ತಾಗ್ಲೂ ಯಾರ ಸಂಸ್ಕಾರಗಳಿಂದ ಬೆಳೆದು ಬಂದಿರ್ತಾರೋ ಅಂಥವ್ರು ಮಾತ್ರ ಸ್ಮಶಾನ ಕೊಡೋದಲ್ಲಿ ಚರ್ಚ್ ಒಳಗಡೆ. ಅದ್ಬಿಟ್ಟು ಇವತ್ತು ಇಂಡಿಪೆಂಡೆಂಟ್ ಚರ್ಚ್ಗಳು ಸ್ವತಂತ್ರ ಚರ್ಚ್ಗಳು ಬೇಕಾದಿದ್ದಾವೆ. ಈ ಮೇಡಮ್ ಎಲ್ಲಿಗೆ ಹೋಗಿ ಯಾವ ಚರ್ಚ್ಗೆ ಹೋಗಿದ್ದಾರೆ ಎಲ್ಲಿಗೆ ಹೋಗಿ ಗೊತ್ತಿಲ್ಲ. ಬಟ್ ಸುಮ್ಮನೆ ಆಪಾದನೆ ಮಾಡಿದೆಯಲ್ಲ ಅದನ್ನ BJP ಮುಖಂಡರುಗಳು ಸಾಧ್ಯವಾದಷ್ಟು ಕಡಿಮೆ ಮಾಡಬೇಕು. ಸುಳ್ಳು ಹೇಳೋದನ್ನ ಕಡಿಮೆ ಮಾಡಬೇಕು. CSI ಚರ್ಚೆ ಆಗಲಿ ಕ್ಯಾಥಲಿಕ್ ಚರ್ಚೆ ಆಗಲಿ ತೊಂದರೆ ಕೊಡೋ ಅಂತ ಮಟ್ಟಿಗಿದ್ರೆ ಈವನ್ ಟುಡೇ ಆ ಎಮ್ಮ ಬೇಕಾದ್ರೆ ಕಂಪ್ಲೇಂಟ್ ಕೊಟ್ಟಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಯಾವ ರೀತಿ ಅಲ್ಲಿ CC ಕ್ಯಾಮ್ರಾಗಳು ಇರ್ತವೆ ಎಲ್ಲ ತೆಗಿಲಿ.
ಮತ್ತೆ ಎರಡನೇದೇನಂತ ಹೇಳಿದ್ರೆ ಇವತ್ತಿನ ಮತಾಂತರ ಕಾಯ್ದೆ ಏನಿದೆ ಅಂತ ಹೇಳಿದ್ರೆ ಫಸ್ಟ್ ಮತಾಂತರ ಆಗ್ತೀವಿ ಅನ್ನೋದಾರೆ ಆಯ್ಕೆ ಹೋಗಿ ಆತ ಹೋಗಿ ಜಿಲ್ಲಾಧಿಕಾರಿಗೆ ಒಂದು ಅರ್ಜಿ ಕೊಡಬೇಕು. ಅರ್ಜಿನ 1 ತಿಂಗಳ ವಿಲೇವಾರಿ ಹೆಂಗೆ ಇಟ್ಕೊಂಡಿರ್ತಾರೆ, ಅವ್ರ ಸಂಬಂಧಿಕರಾಗ್ಲಿ ಇನ್ನೊಬ್ರಾಗ್ಲಿ ಅದನ್ನ ವಾಪಸ್ ತಗೊಳಕ್ಕೆ ಮತಾಂತರ ಆಗದಂಗೆ ಬಿಡೋದಕ್ಕೆ ಎಲ್ಲವಕ್ಕೂ ಅವಕಾಶಗಳಿರ್ತವೆ. ಆ ತರ ಕಾನೂನು ರೂಲ್ಸ್ ಇದ್ದಾಗ ಯಾರು ತರ್ಸಾವ್ತಾರೆ ಸರ್? ನಮ್ಮಲ್ಲಿ ಇವನ್ ಟುಡೇ ಕ್ಯಾಥಲಿಕ್ ಚರ್ಚ್ ಆಗಲಿ CA ಚರ್ಚ್ ಆಗಲಿ ಯಾರಿಗೆ ಮತಾಂತರ ಕಡ್ಡಾಯ ಮತಾಂತರ ಅವಕಾಶನೇ ಇಲ್ಲ. ಅದ್ರಲ್ಲಿ ದುಡ್ಡು ಕೊಟ್ಟು ಅವ್ರಿಗೆ ಇದು ಕೊಟ್ಟು ಮಾಡೋಂಥ ದರ್ದು ನಮ್ಮ ಯಾವುದೇ ಕ್ಯಾಥಲಿಕ್ ಚರ್ಚಲ್ಲೂ ಇಲ್ಲ, CSS ಚರ್ಚಲ್ಲೂ ಇಲ್ಲ. ಅದನ್ನ ಅವರು ತುಂಬಾ ಏನೋ ಸತ್ಯಕ್ಕೆ ದೂರವಾಗಿ ಹೇಳ್ತಿದ್ದಾರೆ. ಯಾವಾಗಲೂ ಯಾರ ಮೇಲೆ ಆಪಾದನೆ ಮಾಡ್ಬೇಕಾದ್ರೆ ನಾನು ಇನ್ನೊಂದು ಧರ್ಮದ ಮೇಲೆ ಆಪಾದನೆ ಮಾಡ್ಬೇಕಾದ್ರೆ ಆ ಧರ್ಮದ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿರ್ಬೇಕು, ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಸುಮ್ಮನೆ ಗಾಳಿ ಮಾತಲ್ಲಿ ಹೇಳೋದು, ಆಧಾರ ಇಲ್ದಲೆ ಮಾತಾಡೋದು ಇವೆಲ್ಲವೂ ಒಂದು ಧರ್ಮನ ಪ್ರಚೋದನೆ ಮಾಡ್ದಂಗೆ, ಒಂದು ಧರ್ಮನ ಇದು ಮಾಡ್ದಂಗೆ ಹೀಯಾಳಿಸ್ದಂಗೆ ಆಗುತ್ತೆ. ಬಟ್ ಅವೆಲ್ಲವೂ ಮುಖಂಡರುಗಳು ಯಾರು, ಎಲ್ಲ ಮುಖಂಡರುಗಳ ಪರಿಚಯನೇ ನಮಗೆ. ಅಂತ ಮುಖಂಡರುಗಳು ಮಾತಾಡ್ಬೇಕಾದ್ರೆ ಸ್ವಲ್ಪ ಅವ್ರು ಯಾರು ಬರ್ತಿದ್ದಾರೆ, ಯಾರು ಓದ್ತಿದ್ದಾರೆ, ಯಾವ ಸಮುದಾಯದ ಮೇಲೆ ಅವೆಲ್ಲ ಇನ್ನೇ ನೋಡ್ಕೋಬೇಕು ಅವರೆಲ್ಲರೂ. ಮತ್ತೆ ಕ್ಯಾನ್ಸರ್ ಕಾಯಿಲೆ ಎಲ್ಲ ವಾಸ ಮಾಡ್ತೀವಿ ಅಂದ್ರೆ ನಮ್ಮಂಥದ್ದು ಚರ್ಚಲ್ಲಿ ಯಾರು ಅಂತ ಮುಟ್ಟಾಳ್ರಿ ಇಲ್ಲ. ಇವತ್ತೆಲ್ಲ ನಾವೇ ಬ್ಲೆಸ್ ಮಾಡಿ ವಾಸ ಮಾಡ್ತೀವಿ ಅಂದ್ರೆ ಇವತ್ತು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಹಾಕಿರ್ಬೇಕು, ಕ್ಯಾನ್ಸರ್ ಹಾಸ್ಪಿಟ್ಲ್ಗಳು ಹಾಕಿರ್ಬೇಕು. ಕಾಯಿಲೆ ವಾಸ ಮಾಡಿದ್ರೆ ಹಾಸ್ಪಿಟ್ಲಿಗೆ ಬೇಕು ಅವಶ್ಯಕತೆ ಇರ್ತಿಲ್ಲ, ಎಲ್ಲ ಚರ್ಚೆಲ್ಲ ತುಂಬ ಇರೋವು. ಆ ಥರ ನಮ್ಮಲ್ಲಿ ಇಲ್ಲೋಕ್ಕೂ ಇಲ್ಲ. ಕಾಯಿಲೆ ಗುಣ ಮಾಡ್ತೀವಿ ಅದು ಮಾಡ್ತೀವಿ ಅನ್ನೋ ಬರ್ತಾರ, ಯಾರು ಬೇಕಾದ್ರೂ ಪ್ರೇಯರ್ ಮಾಡ್ಕೋಬೋದು, ಚರ್ಚ್ ಬಾಗಿಲು ಓಪನ್ ಇರುತ್ತೆ, ಅದು ಅವ್ರದ್ದು ಸೇರಿದ್ದು. ಅಷ್ಟು ಬಿಟ್ರೆ ನಮ್ಮಲ್ಲಿ ಆ ಥರ ಯಾವುದೇ ಕಾಯಿಲೆ ವಾಸ ಮಾಡ್ತೀವಿ, ಗುರುತರವಾದ ಕಾಯಿಲೆ ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು ಅಂಥವೆಲ್ಲ ಗುಣ ಮಾಡೋಂಥ ಪ್ರಕ್ರಿಯೆ ನಮ್ಮ ಕ್ಯಾಥಲಿಕಲ್ಲೂ ಇಲ್ಲ, CSS ಚರ್ಚಲ್ಲೂ ಇಲ್ಲ.